ಹಲೋ ಫ್ರೆಂಡ್ಸ್, ನಮಸ್ಕಾರ. ಮರಳಿ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾ ಇವತ್ತೆಲ್ಲಿದ್ದೀನಿ ಅಂದರೆ ನಿಮಗೆ ಬಸ್ ಸ್ಟಾಪ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಬೆಣ್ಣೆನಗರಿ ದಾವಣಗೆರೆ ಒಳಗದೀನಿ. ದಾವಣಗೆರೆ ಒಳಗೆ ಎದಕ್ಕದೀನಿ ಅಂದ್ರೆ ನಾವು ಒಂದು ವಾರದಿಂದ ಒಂದು ಕಮ್ಯುನಿಟಿ ಒಳಗೆ ಪೋಸ್ಟ್ ಹಾಕಿದ್ದೆ. ಯಾವ ಲಕ್ಸುರಿ ಬಸ್ಗಳು ಬೇಕಂತ ಎಲ್ಲರೂ ಜಾಸ್ತಿ ವೋಟ್ ಮಾಡಿದ್ದ ಐರಾವತ ಕ್ಲಬ್ ಕ್ಲಾಸ್ 2.0 ಬಸ್ಸಿಗೆ. ಹೌದು, ನಾ ಇವತ್ತು ದಾವಣಗೆರೆ ಅಂತ ಬೆಂಗಳೂರಿಗೆ ಹೊರಡುವಂಥ ಐರಾವತ 2.0 ಕ್ಲಬ್ ಕ್ಲಾಸ್ ಬಸ್ ರಿವ್ಯೂ ಮಾಡೋಕ್ಕೆ ಬಂದೀನಿ. ಅದನ್ನು ಮೊನ್ನೆ ತಾನೇ ಅಂದ್ರೆ ದೀಪಾವಳಿ ಪಾಡ್ಯದ ದಿವಸ 20 ಬಸ್ಗಳು ಬಿಟ್ಟಾರ. ಅದರೊಳಗೆ 2 ದಾವಣಗೆರೆ ಡಿವಿಷನ್ಗೂ ಕೊಟ್ಟಾರ. ಬರ್ರಿ ಬಸ್ ಹೆಂಗೆ ಫೀಚರ್ಸ್ ಎಲ್ಲ ತೋರಿಸ್ತೀನಿ. ನಾ ಅಂತೂ ಫುಲ್ ಎಕ್ಸೈಟ್ ಅದೀನಿ. ಯಾಕಂದ್ರೆ ನಂದು ಫಸ್ಟ್ ಐರಾವತ ಇದೆ. ನಾ ಇಲ್ಲಿ ತನಕ ಜೀವನದಾಗ ಒಮ್ಮೆ ಐರಾವತ ಮಾಡಿಲ್ಲ. ಅದು ಓಲ್ಡ್ ಐರಾವತ ಅಲ್ಲಿ ಕಾಣಕತ್ತೈತಲ್ರಿ, ಅದು ಓಲ್ಡ್ ಐರಾವತ 9400. ಈಗಿರೋದು ಯಾವುದೈತೆ ನೋಡೋಣ ಬರ್ರಿ. ಐರಾವತ ಪ್ಲಾಟ್ಫಾರ್ಮ್ ನಂಬರ್ 1 ಆಗೈತೆ ಅಂತೇಳಿ ಹೇಳ್ಯಾರು. ನೋಡ್ರಿ, ದಾವಣಗೆರೆ ಬಸ್ ಸ್ಟ್ಯಾಂಡ ಅಲ್ಲಿ ಪಾಸ್ ಮತ್ತು ರಿಸರ್ವೇಷನ್ ಕೌಂಟ್ರ್ ಐತಿ. ನಿಮಗೆ ಈ ಕಡೆ ಹಿಂಗೆ ಅದ್ರ ಅಪೋಸಿಟನ ಫ್ರೆಶ್ ಅಪ್ ಆಗಕ್ಕೆ ರೂಮ್ಸ್, ಉಳ್ಕೊಳಕ್ಕೆ ರೂಮ್ ಸಿಗ್ತಾವ. ನಾ ದಾವಣಗೆರೆ ಹೊಸ ಬಸ್ ಸ್ಟ್ಯಾಂಡಿಗೆ ಬರೋದಿದೆ ಫಸ್ಟ್ ಟೈಮ. ಬರ್ರಿ, ಬಂದು ಕೂಡಲೇ ನಮ್ಮ ಗಾಡಿನ ದರ್ಶನ ಅಲ್ಲಿ ನಿಂತೈತೆ ನೋಡ್ರಿ. ಪ್ಲಾಟ್ಫಾರ್ಮಿಗೆ ಹಾಕಿದ್ದೀನಿ. ನಿಮ್ಗೆ ಪೂರ್ತಿ ಇಂಟೀರಿಯರ್ ವಿಡಿಯೋ ತೋರಿಸ್ತೀನಿ ಕಂಪ್ಲೀಟ್. ಇವತ್ತು ಅದ್ರ ಬಗ್ಗೆನೇ ಮಾತಾಡೋಣ, ಐರಾವತದ ಬಗ್ಗೆ. ಐರಾವತ ಅಂದ್ರೆ ಪುರಾಣದೊಳಗೆಲ್ಲ ಗೊತ್ತೈತಲ್ರಿ ಬೀಚ್. ಇಂದ್ರನ ವಾಹನಕ್ಕೆ ಐರಾವತ ಅಂತ ಕರೀತಾರೆ. ಬರ್ರಿ, ಈಗ ಬರುತ್ತೆ. ಎಲ್ಲಿ ಸ್ಟಾಪ್ ಮಾಡ್ತಾರೆ. ಇನ್ನು ನಾನು ರಿಸರ್ವೇಷನ್ ಮಾಡೀನಿ ರೀ. ಅದು 7:30ಕ್ಕೆ ಡಿಪಾರ್ಟ್ ಆಗತ್ತೆ. ನನಗೇನೋ ಕನ್ಫರ್ಮೇಷನ್ ಮೆಸೇಜ್ ಬಂದಿಲ್ಲ. 7:30 ಬೆಳಿಗ್ಗೆ. ಈಗ ಟೈಮ್ ಆಗತ್ತೆ 6:50. ನೋಡೋಣ ಬರ್ರಿ ಎಲ್ಲಿ ಹಾಕ್ತಾರಂತ. ನಾನಂತರೂ ಪೂರಾ ಎಕ್ಸೈಟ್ ಅದೀನಿ. ನೋಡ್ರಿ ಎಷ್ಟು ಲಾಂಗ್ ಐತೆ ನೋಡ್ರಿ ಗಾಡಿ. ಒಂದು ದೊಡ್ಡ ಶಿಪ್ ನೋಡಿದಂಗೆ ಅನ್ಸತ್ರಿ. 15.5 ಮೀಟ್ರ್ ಅಂದ್ರೆ ಸಣ್ಣ ಗಾಡಿ ಏನ್ರಿ. ಮೊದಲಿನಕಿನ್ನ ಹೈಟ್ ಜಾಸ್ತಿ ಮಾಡ್ರಿ ಅಂತ ಹೇಳ್ಯಾರ ಬೇರೆ. ಬರ್ರಿ, ಪ್ಲಾಟ್ಫಾರ್ಮ್ ನಂಬರ್ 1 ಎಲ್ಲಿ ಐತೆ ಅನ್ನೋದು ಗೊತ್ತಿಲ್ಲ. ನಾ 13, 12, 14 ಹತ್ರ ಅದೀನಿ. ಬರ್ರಿ, ಆ ಕಡೆ ಬಂದು ಸಿಗ್ತೀನಿ. ಬರ್ರಿ ನೋಡ್ರಿ, ನಿಮಗೆ ಪ್ಲಾಟ್ಫಾರ್ಮ್ 1, 2 ಒಳಗೆ ಬರೀ ಅಷ್ಟು ತುಮಕೂರು ಬೆಂಗಳೂರು ಗಾಡಿಗಳು ಸಿಗ್ತಾವೆ. ಬರ್ರಿ, ಪಟ್ ಬಸ್ಸಿನ ಇಂಟೀರಿಯರ್ ಬರ್ರಿ. ನಾ ಬಸ್ಸಿನ ಇಂಟೀರಿಯರ್ ತೋರಿಸ್ತೀನಿ ನಿಮಗೆ. ಈಗ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಇದ್ರ ಬಗ್ಗೆ ಆಮೇಲೆ ಮಾತಾಡೋದು. ನೋಡ್ರಿ, ಬಸ್ ಏರೋಪ್ಲೇನ್ ಕಾಕ್ಪಿಟ್ ಅಂದ್ರೆ ಏರೋಪ್ಲೇನ್ ಇದನ್ನು ನೋಡಿದಂಗೆ ಅನ್ಸಾಕತ್ತೈತಿ. ಇದ್ರ ಬಗ್ಗೆ ಮಾತಾಡಿದ್ರೆ ಬೆಂಗಳೂರು ಬರುತ್ತಾನ ಮಾತಾಡಿದ್ರು ಕಡಿಮೆ ರೀ. ಅಷ್ಟು ಸೇಫ್ಟಿ ಫೀಚರ್ಸ್ ಅದಾವೆ ಇದ್ರೊಳಗೆ. ಇಷ್ಟು ಖುಷಿ ಆಗಾಗತ್ತಲ್ಲ ಮಾತಾಡೋದು ಬಿಟ್ಟು ಬರೀ ಬಸ್ಸ ನೋಡ್ಕೊತಾನೆ ನಿಂದ್ರಲ್ಲ ಅನ್ನೋಂಗೆ ಅನ್ಸಾಕತ್ತೈತಿ. ಉದ್ವೇಗದಿಂದ ಹೇಳಾಕ್ತಿಲ್ಲ, ಬಸ್ ಹಂಗೈತ್ರಿ. ನೋಡ್ರಿ, ಟೋಟಲ್ 51 ಸಿಟ್ಟಿಂಗ್ ಕೆಪಾಸಿಟಿ. ರಿಯರ್ 1 ಕ್ಯಾಮ್ರಾ, ನೆಕ್ಸ್ಟ್ ಫ್ರಂಟ್ 1 ಕ್ಯಾಮ್ರಾ ಇರ್ತೈತಿ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಯುರೋಪಿಯನ್ ಸ್ಟ್ಯಾಂಡರ್ಡ್ ಬಸ್ಗಳ ಇಡೀ ಇಂಡಿಯಾದಾಗ ಯಾರು ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ರಂದ್ರೆ ಅದು KSRTC ದವ್ರ. ಅದು SM ಕೃಷ್ಣ ಸರ್ CM ಇದ್ದಾಗ ಫಸ್ಟ್ ಓಲ್ವೋ ರೀ ಇಡೀ ಇಂಡಿಯಾದಾಗ. ಯಾವ್ದಾರ ಗೌರ್ಮೆಂಟ್ ಬಾಡಿ ಯಾವ್ದಾರ ಓಲ್ವೋ ಬಸ್ ಬಿಟ್ಟಿತ್ತಂದ್ರೆ ಅದು ಕರ್ನಾಟಕ ರೀ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರ ಫಸ್ಟ್ ಓಲ್ವೋ ಇಂಟ್ರಡ್ಯೂಸ್ ಮಾಡಿದವ್ರಿ. ನೋಡ್ರಿ, ಸ್ಮೋಕ್ ಡಿಟೆಕ್ಷನ್, ಫೈರ್ ಡಿಟೆಕ್ಷನ್ ಅಲಾಮ. ಇವು ನೋಸಲ್ ಅದಾವಲ್ರಿ, ಇವು ಭಾರಿ ಇಷ್ಟ ಅದು ನನಗೆ. ಈ ಬಸ್ ಏನ್ರಿ 80 ಡಿಗ್ರಿ ಮ್ಯಾಗ ಹೀಟ್ ಆತಂತಿಕೋರಿ, ಆಟೋಮೆಟಿಕ್ ಆ ನಾಜಲಿಂತ್ರ ವಾಟರ್ ಸ್ಪ್ರೇ ಆಗಾಕತ್ತೈತ್ರಿ. ಇಲ್ಲಿ ತನ ಯಾವ ಬಸ್ನೊಳಗೂ ಈ ಥರ ಫೆಸಿಲಿಟಿ ಇದ್ದಿದ್ದಿಲ್ಲ. ಫಾರ್ ದಿ ಫಸ್ಟ್ ಟೈಮ್ KSRTC ಐರಾವತ 2.0ದಾಗ ಈ ಫೆಸಿಲಿಟಿ ಐತೆ ನೋಡ್ರಿ. 2x2 ಸಿಟ್ಟಿಂಗ್ ಕಾಂಬಿನೇಷನ್, ಬ್ರಾಡ್ ವಿಂಡೋ. ನನಗೆ ಈ ಬಸ್ನಾಗ ಇನ್ನೊಂದು ಇಷ್ಟ ಆಗೋದು ಏನಂದ್ರೆ ತೋರಿಸ್ತೀನಿ ಬರ್ರಿ. ಅಲ್ಲಿ ಐತಲ್ರಿ ಆ ಮಗುನ ಫೋಟೋ. ಐರಾವತದ ಟ್ಯಾಗ್ಲೈನ್ ಎಲ್ಲರಿಗೂ ಗೊತ್ತೈತಿ, ಸ್ಲೀಪ್ ಲೈಕ್ ಅ ಬೇಬಿ, ಮಗುವಿನಂತೆ ಆರಾಮವಾಗಿ ನಿದ್ರಿಸಿ ಅಂತೇಳಿ ಇದ್ರ ಟ್ಯಾಗ್ಲೈನ್ ಐತ್ರಿ. ನನ್ನ ಸೀಟ್ ನಂಬರ್ ಬಂದ 1. ಅದು ಸೀನಿಯರ್ ಸಿಟಿಸನ್ಗೆ ಐತಿ. ನಾ ಬುಕ್ ಮಾಡ್ಕೊಂಡಿನಿ. ಇದಕ್ಕೆ ಯಾವುದೂ ಫ್ರಂಟ್ ಕರ್ಟನ್ಸ್ ಇಲ್ಲ, ಆರಾಮಾಗಿ ವ್ಯೂಸ್ ತೋರಿಸ್ಬೋದು. ನೋಡ್ರಿ, ಮೊದಲಿನಕಿನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಲ್ಲ ಮಾಡಿಫೈಡ್ ಮಾಡ್ಯಾರ. ಇದಕ್ಕೆ ಒಂದು ಮಾಡ್ರನ್ SUVದಾಗ ಏನೇನು ಫೀಚರ್ಸ್ ಬರ್ತಾವಲ್ರಿ, ABS, EBD ಎಲ್ಲ ಬರ್ತಾವ್ರಿ. ಆದ್ರೆ ಒಂದು ಬೇಜಾರಿನ ವಿಷಯ ಏನಂದ್ರೆ ಈ ಬಸ್ 80ಗೆ ಲಾಕ್ ಅದ. 80 ಮೇಲಂತೂ ಹೋಗಂಗಿಲ್ಲ. ಬರ್ರಿ, ನಿಮ್ದು ಬಸ್ಸಿನ ಹೊರಗಡೆ ವ್ಯೂಸ್ ತೋರಿಸ್ತೀನಿ. ನೋಡ್ರಿ, ಒಂದು ದೊಡ್ಡ ಐರಾವತ ನೋಡಿದಂಗೆ ಅನ್ಸಾಕತ್ತೈತಿ. ನನಗೆ ಏನು ಮಾತಾಡ್ಬೇಕು ಅನ್ನೋದಾಗ ಗೊತ್ತಾಗೈತೆ ಬಸ್ ನೋಡಿ. ರಿಯರ್ ಇಂಜಿನ್ ಬಸ್ ರೀ, ಓಲ್ವೋ. ನೋಡ್ರಿ ಎಷ್ಟು ದೂರ ಹೋಗ್ಬೇಕು ನೋಡ್ರಿ ಅದನ್ನ ಕ್ಯಾಮ್ರಾ ಫ್ರೇಮ್ನಾಗ ಹಿಡಿಯಾಕ.
ಬರೀ ಇದು ಯಾವ್ದು ತೋರಿಸ್ತೀನಿ. ರಿಯರ್ ಇಂಜನ್ 9400 9600 ಇದೆ. ನೋಡ್ರಿ 9600 ಗಾಡಿದ ವೋಲ್ವೋ. ನೋಡ್ರಿ ಐರಾವತದ ಟ್ಯಾಗ್ಲೈನ್ ಆ ಕಡೆ ಇಂಗ್ಲೀಷ್ನೊಳಗೆ ಬರ್ದಿಲ್ಲ, ಆದ್ರೆ ಈ ಕಡೆ ಕನ್ನಡದಾಗ ಬರ್ದಾರ. ಸ್ಲೀಪ್ ಲೈಕ್ ಬೇಬಿ ಅಂತ ಬರೀತಿದ್ರು. ಈಗಿಲ್ಲಿ ನೋಡ್ರಿ, ಆರಾಮವಾಗಿ ಮಗುವಿನಂತೆ ನಿದ್ರಿಸಿ ಮಲ್ಟಿ ಆಕ್ಸೈಲ್ ಸೌಲಭ್ಯದೊಂದಿಗೆ ಅಂತೇಳಿ KSRTC. ನಾ ಹೇಳಿದ್ನಲ್ರಿ, ಒಳಗೆ 80 ಡಿಗ್ರಿ ಮ್ಯಾಗ ಹೀಟ್ ಆತಂದ್ರೆ ಒಳಗೆ ವಾಟರ್ ಸ್ಪ್ರಿಂಕಲ್ ಆಗ್ತಾವ ಅಂತೇಳಿ. ಅದ್ರ ಡೆಪ್ ಟ್ಯಾಂಕ್ ಅಂದ್ರೆ ವಾಟರ್ ಟ್ಯಾಂಕ್ಗಳ ಇಲ್ಲಿ ಇಟ್ಟಿರ್ತಾರೆ ನೋಡ್ರಿ. ಇದೇನು ಕ್ಯಾಬಿನ್ ಕಾಣತ್ತಲ್ರಿ ನಿಮ್ಗೆ, ಈ ಕ್ಯಾಬಿನ್ ಒಳಗೆ ಅದ್ರ ವಾಟರ್ ಟ್ಯಾಂಕ್ ಅದಾವ. ಇದಷ್ಟು ಲಗೇಜ. ಮಲ್ಟಿ ಎಕ್ಸೈಲ್ ಗಾಡಿ ಇದೆ ಅಂದ್ರೆ ಟೋಟಲ್ 8 ವೀಲ್ಸ್ ಇರ್ತಾವ. ರೇರ್ ಇಂಜಿನ್ ವೆಹಿಕಲ್. ಹಿಂದಿಂತ್ರ ಕಂಪ್ಲೀಟ್ ನೋಡ್ರಿ. ಇದ್ರೊಳಗೆ ಮತ್ತೆ ಹೊಸದಾಗಿ ರಿಯರ್ ಕ್ಯಾಮ್ರಾ ಒಂದು ಇನ್ಸ್ಟಾಲ್ ಮಾಡ್ಯಾರ. ಸೀಮಿತ ನಿಲುಗಡೆ ದಾವಣಗೆರೆ ಚಿತ್ರದುರ್ಗದಿಂದ ಡೈರೆಕ್ಟ್ ಬೆಂಗಳೂರು ಹೋಗತ್ರಿ. ಸ್ವಲ್ಪ ಮೋಡ ಕವಿದ ವಾತಾವರಣ ಆಗೈತೆ ಬೆಳಗ್ಗೆನ. ಲೈಟ್ ಸ್ವಲ್ಪ ಕಡಿಮೆ ಅದ ರೀ, ಲೈಟ್ ಆನ್ ಮಾಡ್ಯಾರ. ಆದರೂ ಇನ್ನು ನಿಮ್ಗೆ ಸೀಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇಲ್ಲಿ KSRTC ಬ್ರ್ಯಾಂಡಿಂಗ್ ಅದ. ನೆಕ್ಸ್ಟ್ ಸೀಟ್ ಬೆಲ್ಟ USB A ಟೈಪ C ಟೈಪ 2 ಚಾರ್ಜಿಂಗ್ ಪೋರ್ಟ್ ಅದಾವ. ನೆಕ್ಸ್ಟ್ ವಾಟರ್ ಬಾಟಲ್ ಹೋಲ್ಡರ್. ಈ ಬಸ್ಸಿಗೆ ಆರ್ಮ್ ರೆಸ್ಟ್ ಇರುತ್ತೆ ನೋಡ್ರಿ. ನಂದು ಫಸ್ಟ್ ಜರ್ನಿ ಇದೆ. ಬರ್ರಿ ಸರ್ ಅದಾರ, ಅವ್ರ ಕಡೆ ವೆರಿಫೈ ಮಾಡಿಸ್ಕೊಂಬರೋ ಟಿಕೆಟ್ಸ್ ಎಲ್ಲ. ಇಲ್ಲಿ ನೋಡ್ರಿ, ಬಸ್ ಇಲ್ಲಿ ಕುಂತ್ರ ನಿಮಗೆ ಕ್ಯಾಬಿನ್ ವ್ಯೂ ಕಂಪ್ಲೀಟ್ ಗೊತ್ತಾಗತ್ತ. ನಿಮ್ಗೆ ಇದನ್ನ ತೋರಿಸೋದ ಬೇಡ. ಆದ್ರೆ ನಾನು ಸೀಟ್ ನಂಬರ್ 1 ಬುಕ್ ಮಾಡ್ಕೊಂಡಿನಿ. ನಾನು ಪ್ಯಾಸೆಂಜರ್ನ ಕಡೆ ಹಾಕೇಶೆ ನಾ ಪೂರ್ತಿ ಇದ್ರೊಳಗೆ ಈ ಕಡೆ ಕುಂತ್ಕೊಂಡು ರೈಡ್ ಮಾಡ್ತೀನಿ. ನಾ 2 ಬುಕ್ ಮಾಡ್ಕೋಬೋದಿತ್ತು, ಬಟ್ ಅವ್ರಿಗೆ ಅಡ್ಡಾಡಕ್ಕೆ ಗಾಂವ್ ಆಗೋದಿಲ್ಲ ಒಂದು ಸಂಬಂಧ ನಾವು ಸೀಟ್ ನಂಬರ್ 1 ಬುಕ್ ಮಾಡ್ಕೊಂಡಿದ್ದೆ. ನನಗೆ ಆ ಬಸ್ಸಿನ ಫೀಚರ್ಸ್ಗಳ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತದ ಅಷ್ಟು ಹೇಳೀನಿ. ಏನಾರ ನಿಮ್ಗೆ ಗೊತ್ತಿದ್ರೆ ನೀವು ತಿಳಿಸ್ರಿ, ಇಲ್ಲ ಗೊತ್ತಿರಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ನಾ ಏನಾರ ಸರ್ಚ್ ಮಾಡಿ ಹೇಳ್ತೀನಿ. 7:30ಕ್ಕೆ ಡಿಪಾರ್ಟ್ ಆಗತ್ತಿದ್ದು ಬಸ್. ಈಗ ಆಗದ ಟೈಮ್ 7:05. ಈ ಐರಾವತ ವೆಹಿಕಲ್ಗೆ ಏನಾರ 500 ಲೈಕ್ ಬಂದು ಅಂತ ತಿಳ್ಕೊರಿ. ಬರೀ 500. ನಾ EV ಪವರ್ ಪ್ಲಸ್ ತೊಗೊಂಬರ್ತೀನಿ ನೋಡ್ರಿ. ನಿಮ್ಮದು ಬೇರೆ ರೂಟ್ನಾಗ, ಸೇಮ್ ರೂಟ್ನಾಗಲ್ಲ, ಬೇರೆ ಯಾವ್ದಾರು ರೂಟ್ನಾಗ EV ಪವರ್ ಪ್ಲಸ್ ತೊಗೊಂಬರ್ತೀನಿ. ದಯವಿಟ್ಟು ಕ್ಷಮಿಸ್ರಿ, ನಾ ದಾವಣಗೆರೆ ಬಸ್ ಸ್ಟಾಪಿಂದ ವಿಡಿಯೋ ಕೊಡೋಕ್ಕಾಗಲಿಲ್ಲ. ನಾವು ದಾವಣಗೆರೆ ಬಸ್ ಸ್ಟಾಪಿಂದ ಹೊಸ ಬಸ್ ಸ್ಟಾಪಿಂದ ವಿಡಿಯೋ ಕೊಡ್ಬೇಕಂತ ಮಾಡಿದ್ದೆ. ಯಾಕಂದ್ರೆ ನನ್ನ ಟ್ರೈನ್ 4 ಗಂಟೆಗೆ ಬರೋದು, 6:30ಗೆ ಬಂದುಬಿಡ್ತೀರಿ ದಾವಣಗೆರೆ ಬೆಂಗಳೂರಿಂದ. ಅದು ಎಷ್ಟು 2.5 ತಾಸು ಡಿಲೇ ಆದ್ದರಿಂದ ನಾ ಇಲ್ಲಿ ಕರೆಕ್ಟ್ 7 ಗಂಟೆಗೆ ಬಂದೆ. 7 ಗಂಟೆಗೆ ಬಂದು ಈ ಬಸ್ ಕ್ಯಾಚ್ ಮಾಡೀನಿ. ಮತ್ತು ಇನ್ನು ಆ ಕಡೆ ಈ ಕಡೆ ಹೋದ್ರೆ ಇನ್ನೂ ಅರ್ಧ ತಾಸು ಟೈಮ್ ಅದ. ಬಟ್ ಈ ಬಸ್ಸಿನ ವಿಡಿಯೋ ತೆಗಿದ್ರಾಗ ಆ ಟೈಮ್ ಆಗತ್ತೆ ಅನ್ನೋ ಸಂಬಂಧ ಹೋಗಿಲ್ಲ. ದಯವಿಟ್ಟು ಕ್ಷಮಿಸ್ರಿ. ಇನ್ನೊಂದು ಸತಿ ಯಾವ್ದಾರ ವೀಡಿಯೋದಾಗ ದಾವಣಗೆರೆ ಬಸ್ ಸ್ಟಾಪಿಂದ ಪೂರ್ತಿ ನಿಮ್ಗೆ ವಿಡಿಯೋ ಕೊಡ್ತೀನಿ. ಅಲ್ಲೇ ಕಾಣಿಸಕ್ತಿದ್ದು ಡಿಪೋ, ಅಲ್ಲಿ ಕಾಣಕ್ತಿದ್ದು ಡಿಪೋ ನೋಡ್ರಿ. ಇನ್ನೊಂದು 10 ನಿಮಿಷ ಡಿಪಾರ್ಟ್ ಆಗ್ತೀವಿ ನಾವು. ಇವತ್ತು ನಮ್ಮ ಬಸ್ಸಿನ ಸಾರಥಿಗಳವರು ಇಬ್ಬರು ಡ್ರೈವರು ಮತ್ತು ಡ್ರೈವರ್ ಸರ್. ಈ ಬಸ್ನಾಗ ಇನ್ನೊಂದು ವಿಶೇಷತೆ ಏನಂದರೆ, ಬರೀ ಬುಕ್ ಅಷ್ಟೇ ಮಾಡೋದಿಲ್ಲ, ನೀವು ಡೈರೆಕ್ಟ್ ETM ಟಿಕೆಟು ತೊಗೋಬೋದು. DCOM ಸರ್ ಹತ್ರ ETM ಮಷೀನು ಅದ. ಈಗಂತರೂ KSRTCದು ಒಳ್ಳೇದು ಹೇಳ್ಬೇಕಂದ್ರೆ, ಮುಂಚೆ NW ಅಂದರೆ ವಾಯುವ್ಯ ಕರ್ನಾಟಕ ಸಾರಿಗೆ ಒಳಗೆ ಅಷ್ಟೇ UPI ಪೇಮೆಂಟ್ಸ್ ಅಕ್ಸೆಪ್ಟ್ ಮಾಡ್ತಿದ್ರು. ಈ KSRTC ಒಳಗೂ ಅಕ್ಸೆಪ್ಟ್ ಮಾಡತ್ತಾರ. ಟೈಮ್ ಆಗ್ಲಿಕ್ಕತ್ತದ 7:24. ಅಲ್ಲಿ ನೋಡ್ರಿ ಟೈಮ್ ಡಿಸ್ಪ್ಲೇ ಅದ. ನಾನು ಆಗಳಿಂದ ವಿಚಾರ ಮಾಡಕತ್ತಿದ್ದೆ. ಇಲ್ಲಿ ನೋಡ್ರಿ, ನಾ ಕುಂತಿದ್ದು ಸೀನಿಯರ್ ಸಿಟಿಜನ್ ಅಂದ್ರೆ ಇದು ಸೀಟ್ ಬುಕ್ ಮಾಡ್ಕೊಂಡಿನಿ. ಇಲ್ಲೆರಡು ಹೋಲ್ಡ್ರ್ ಟೈಪ್ ಅದಾವ್ರಿ. ನಾ ಯಾಕೆ ಇವ್ನು ಕೊಟ್ಟಿರ್ಬೋದು ಅಂತ ವಿಚಾರ ಮಾಡಕತ್ತಿದ್ದೆ. ಇಲ್ಲೇ ವಾಟರ್ ಬಾಟಲ್ ಇಟ್ಕೋಬೋದು. ಇಲ್ಲೇನು ಇಟ್ಕೊಳ್ಳೋದು ಗೊತ್ತೈತೇನ್ರಿ, ಆ ಸೀನಿಯರ್ ಸಿಟಿಜನ್ ಕೈಯಾಗ ಕೋಲ್ ಇರ್ತೈತಲ್ರಿ, ಆ ಕೋಲ್ ಇಟ್ಕೊಳಕ್ಕೆ ಕೊಟ್ಟಾರ ನೋಡ್ರಿ. ನನ್ನ ಅನಿಸಿಕೆ ಇದೊಂದು ಗುಡ್ ಇನಿಷಿಯೇಟ KSRTC ಕಡೆ ಅಂತ, ಓಲೋ ಬಾಡಿ ಬಿಲ್ಡರ್ ಕಡೆ ಅಂದ್ರೆ. ಇದು ಫ್ರಂಟ್ ಸೀಟ್ನಾಗ ಆ ಕಡೆನೂ ಐತೆ ನೋಡ್ರಿ. ಇಲ್ಲಾಗ ನನಗೆ ಅನ್ಸಿದ್ನ ಹೇಳೀನಿ, ನಿಮ್ಗೇನು ಅನ್ಸತ್ತೆ ಅನ್ನೋದು ಹೇಳ್ರಿ. ಇದು ಏನೂ ಇಲ್ಲಾಂದ್ರೆ ಇಲ್ಲಿ ಆರಾಮ ಇಲ್ಲಿ ಕೋಲ್ ಇಟ್ಕೋಬೋದು. ಅವ್ರ ಕೈಯಾಗಿದ್ದು ಕೋಲ್ ಇಟ್ಕೊಂಡು ಕೇಸಿ ಅವ್ರು ಕೂತ್ಕೋಬೋದು. ಇಲ್ಲಿ ಕಾಲಾಗಿ ಇಟ್ಕೊಳ್ಳೋದು, ಆ ಕಡೆ ಸರಿತು ಅನ್ನೋದು ಏನೂ ಇದಿರಂಗಿಲ್ಲ. ಮತ್ತು ವಿಂಡೋ ಬಿಟ್ಟು ದೂರ ಐತಿ. ಪ್ಯಾನೋರಾಮಿಕ್ ವ್ಯೂವ. ಈಗ ಸನ್ರೈಸ್ ಆಗತೈತಿ, ಸೂರ್ಯೋದಯ ಆಗದ ತೋರಿಸ್ತೀನಿ ಬರ್ರಿ. ಈ ಕಡೆ ನಿಂತ್ಕೊಳ್ಳೋ ಪ್ಲಾಟ್ಫಾರ್ಮ್ 1, 2 ಕಂಪ್ಲೀಟ್ ದಾವಣಗೆರೆ ಚಿತ್ರದುರ್ಗ ನಾನ್ ಸ್ಟಾಪ, ಇಲ್ಲ ದಾವಣಗೆರೆ ಬೆಂಗಳೂರು ನಾನ್ ಸ್ಟಾಪ್ ನೋಡ್ರಿ. ಅಶ್ವಮೇಧ ನಿಂತೈತಿ. ನಾವು ಬಂದಿಂದ ಒಂದು EV ಪವರ್ ಪ್ಲಸ್, ಒಂದು ರಾಜಹಂಸ, 2 ಗಾಡಿ ಹೋದು. ನಮ್ದು ಐರಾವತ ಏನು ಟೈಮ್ ಆಗಿಲ್ಲ, ಹೋಗತ್ತೆ ಬರ್ರಿ. ಹೆಸರಿಗೆ ತಕ್ಕಂಗೆ ಐರಾವತ.
ನೋಡ್ರಿ ನಮ್ಮ ಬಸ್ಸಿನ ಸಾರಥಿ ಅವರು ಬಂದರು. ಬಸ್ಸು ಸ್ಟಾರ್ಟ್ ಆಗೈತಿ. ಬಸ್ ಎ ಸಿ ವೆಂಟ್ ಸ್ಟಾರ್ಟ್ ಆಗಿಲ್ಲ ನೋಡ್ರಿ. ನಾ ಕುಂತಲ್ಲೇ ಕರೆಕ್ಟ್ ಫ್ರಂಟಿಗೆ ಕ್ಯಾಮ್ರಾ ಅದ ನೋಡ್ರಿ. ಟೈಮ್ ಆಗತ್ತೆ ಶಾರ್ಪ್ 7:31. ಡಿ ಕಂಸಿ ಸರ್ ಎಂಟ್ರಿ ಹಾಕ್ಸ್ಕೊಂಬರಕ್ಕೆ ಹೋಗ್ಯಾರ. ಅವ್ರು ಎಂಟ್ರಿ ಹಾಕ್ಸ್ಕೊಂಬಂದ ತಕ್ಷಣ ಬಸ್ ಬಿಡತ್ತೆ ನೋಡ್ರಿ. ಇಲ್ಲ ನೋಡ್ರಿ ಬಸ್ ರಿವರ್ಸ್ ಆಗಕತ್ತೆ. पैनोरामिक व्यू है. ಇನ್ನೊಬ್ರು ಯಾರೋ ಪ್ಯಾಸೆಂಜರ್ ಬರಬೇಕು, ಅವ್ರಿಗೆ ವೇಟ್ ಮಾಡಾಕ್ತೀವಿ. ನೋಡ್ರಿ ದಾವಣಗೆರೆ ಬಸ್ ಸ್ಟ್ಯಾಂಡ್ ಬಿಟ್ಟು ಈಗ ಬಸ್ ಹೊರಗಡೆ ಬಂತು. ಯಾರು ಹೇಳ್ತಾರೆ ಇದಕ್ಕೆ ಬಸ್ ಅಂತೇಳಿ? ಫ್ಲೈಟ್ ಆಗೈತ್ರಿ. ವ್ಯೂ ನೋಡ್ರಿ. ಜೀವನದಾಗ ಒಂದ್ಸತಿ ಐರಾವತ ಎಕ್ಸ್ಪೀರಿಯನ್ಸ್ ಮಾಡ್ಬೇಕನ್ನೋದಿತ್ತ. ಆದರೆ ಮಾಡ್ರನ್ ಐರಾವತ ಮಾಡ್ತಾನಂತ ನಾನು ಅನ್ಕೊಂಡಿದ್ದಿಲ್ಲ. ನೋಡ್ರಿ ಬಸ್ ಕರ್ವ್ ಕಟ್ ಆಗಕ್ಕ ಎಷ್ಟು ಬಸ್ಗಳು ನಿಂತಾವ ನೋಡ್ರಿ. ದಾವಣಗೆರೆ ಹೊಸ ಬಸ್ ಸ್ಟ್ಯಾಂಡ್ ಡಿಪಾರ್ಟಲ್ಲಿ ಸೀದಾ ದಾವಣಗೆರೆ ಸಿಟಿ ಇಂತ್ರ ಪುಣೆ ಬೆಂಗಳೂರು ಹೈವೇ ತೊಗೊಳತ್ತ. ಪುಣೆ ಬೆಂಗಳೂರು ಹೈವೇಯಿಂದ ನೆಕ್ಸ್ಟ್ ಡೈರೆಕ್ಟ್ ದಾವಣಗೆರೆ ಬಿಟ್ಟರೆ ಇದರ ನೆಕ್ಸ್ಟ್ ಸ್ಟಾಪ್ ಬಂದು ಚಿತ್ರದುರ್ಗ ರೀ. ಹೈವೇ ತೊಗೊಲಿ, ನಿಮ್ಗೆ ಹೈವೇ ವ್ಯೂ ತೋರಿಸ್ತೀನಿ ನೋಡ್ರಿ. ಎರಡು ನಿಮಗೆ ಸಪ್ರೇಟ್ AC ಬ್ಲೋವರ್ ಸಿಗ್ತಾವೆ. ನೆಕ್ಸ್ಟ್ ರೀಡಿಂಗ್ ಲೈಟ್ ಸಿಗುತ್ತೆ 2 ಸಪ್ರೇಟಾ. ಬೇಕಾದ್ರೆ ಆನ್ ಮಾಡ್ಕೋಬೋದು, ಬೇಡಾದ್ರೆ ಆಫ್ ಮಾಡ್ಕೋಬೋದು. ಬಸ್ಸಿನ ಫೀಚರ್ಸ್ಗಳು ಇನ್ನೂ ಹೋಗ್ತಾ ಹೇಳಿದ್ರೆ ಮುಗಿಯಂಗಿಲ್ಲ ರೀ, ಅಷ್ಟದಾವ. ಅಲ್ಲಿ ನೋಡ್ರಿ ಫ್ರಂಟಿಗೆ ಫೈರ್ ಎಕ್ಸ್ಟಿಂಗ್ವಿಷರ್ ಐತಿ ನೋಡ್ರಿ. ಬಸ್ ನ್ಯಾಷನಲ್ ಹೈವೇ ಹಿಡಿತೆ. ಇನ್ನೇನಿದ್ರು 80 ಒಳಗೆ ಅಷ್ಟೇ ಕ್ರೂಸ. ಯಾಕಂದ್ರೆ ಸ್ಪೀಡ್ ಲಾಕ್ ಅದ, ಅಂದ್ರೆ ಸ್ಪೀಡ್ ಗವರ್ನರ್ ಹಾಕ್ಯಾರ ಈ ಬಸ್ಸಿಗೆ. 80 ಅಷ್ಟೇ ರೀ, 80 ಮ್ಯಾಗ ಹೋಗಂಗಿಲ್ಲ. ಬಸ್ಸಿಗೆ 80 ಒಳಗೆ ಕ್ರೂಸ್ ಮಾಡಕತ್ತೈತಿ. ಇವು ಸನ್ಶೇಡ್ ಹಾಕ್ಯಾರ, ಯಾಕಂದ್ರೆ ಸನ್ ಅಪೋಸಿಟ್ ಇರೋದ್ರಿಂದ. ನಾ ಮುಂದೆ ಹೋಗಿ ಸೀಟ್ ಚೇಂಜ್ ಮಾಡ್ಕೊಂಡು ನಿಮ್ಗೆ ಕ್ಯಾಬಿನ್ ರೈಡ್ ತೋರಿಸ್ತೀನಿ ಬರ್ರಿ. ನೋಡ್ರಿ ನಾವಾಗ ದಾವಣಗೆರೆ ಹತ್ರ ಇರೋ ಹೆಬ್ಬಾಳು ಟೋಲಿಗೆ ಬಂದಿವಿ. ಈ ಮುಂದೆ ಸನ್ ಬ್ರೇಕರ್ ತೆಗಿತೀನಿ ತಡ್ರಿ ನೀವು. ಸನ್ ಬ್ರೇಕರ್ ತೆಗೆದ್ರೆ ವ್ಯೂಸ್ ಚಲೋ ಕಾಣಿಸುತ್ತೆ. ನೋಡ್ರಿ ಟೋಲ್ ಕ್ರಾಸ್ ಅಂತ. ನೆಕ್ಸ್ಟ್ ಇಲ್ಲಿ ಟಿಫನಿಗೆ ಸ್ಟಾಪ್ ಮಾಡ್ತಾರೆ ಬಸ್. ನೋಡ್ರಿ ಇನ್ನೇನು ಚಿತ್ರದುರ್ಗ ಸಮೀಪ ಆಗ್ತಿದ್ವಿ. ಕಂಪ್ಲೀಟ್ ಮೋಡ ಕವಿದ ವಾತಾವರಣ, ಮಳೆ ಬರುವಂಗಾಗೈತೆ ನೋಡ್ರಿ. ಫಸ್ಟ್ ಐರಾವತನ ಅಂದ್ರೆ ನನ್ನ ಜೀವನದ ಫಸ್ಟ್ ಐರಾವತ್ ಜರ್ನಿನ ಮಳೆ ಆಗೈತೆ ತೋರಿಸ್ತೀನಿ. ಬಸ್ನಾಗ ನಾನು ಪ್ಯಾಸೆಂಜರ್ ಮಲ್ಕೊಂಡಾರ, ಅದಕ್ಕೆ ಸ್ಲೋ ಆಗಿ ಮಾತಾಡಕತ್ತೀನಿ ರೀ.
ಚಿತ್ರದುರ್ಗಕ್ಕೆ ಎಂಟ್ರಿ ಆತ. ಐ ಥಿಂಕ್ ಚಿತ್ರದುರ್ಗ ಆದಮೇಲೆ ಟಿಫನಿಗೆ ಸ್ಟಾಪ್ ಮಾಡ್ತಾರೆ ಅನ್ಸುತ್ತೆ. ಬರ್ರಿ ನೋಡು. ಟೈಮ್ ಆಗತ್ತೆ 8:30. ಕಲ್ಲಿನ ಕೋಟೆ ಚಿತ್ರದುರ್ಗ ಕೋಟೆ ನಾಡಿಗೆ ಸ್ವಾಗತ. ಮಂಜು ಕವದೈತ್ರಿ ಪೂರ್ತಿ. ಟೋಟಲಿ ಬಸ್ಸಿನ ಸಿಟ್ಟಿಂಗ್ ಕೆಪಾಸಿಟಿ 51+2 ನೋಡ್ರಿ. 51 ಪ್ಲಸ್ ಒಂದು ಡ್ರೈವರ, ಒಬ್ರು ಕೋ ಡ್ರೈವರ, ಟೋಟಲ್ 53 ಐತ್ರಿ ಇದ್ರ ಸಿಟ್ಟಿಂಗ್ ಕೆಪಾಸಿಟಿ ನೋಡ್ರಿ. ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸ್ವಾಗತ ಬೋರ್ಡ್ ನೋಡ್ರಿ. ಚಿತ್ರದುರ್ಗ ರೈಲ್ವೆ ಸ್ಟೇಷನ್ ಇಲ್ಲ ರೋಡಿಗೆ ಅದ. ನಾ ಚಿತ್ರದುರ್ಗ ಸೈಡ್ ಯಾವ ಟ್ರೈನ್ ವಿಡಿಯೋ ಮಾಡಿಲ್ಲ. ಇನ್ನು ಕರ್ನಾಟಕ ಸುತ್ತದ ಭಾಳ ಉಳ್ದೈತೆ. ಬರ್ರಿ ನಾವು ಇಲ್ಲಿಂದ ಯಾವುದೊಂದು ಡೆಡಿಕೇಟೆಡ್ ಟ್ರೈನ್ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಅಪೋಸಿಟ್ ಒಂದು ಐರಾವತ್ ಸ್ಕ್ಯಾನಿಯ ಬರಾಕತೈತಿ. ಅದು ನಾನ್ ಸ್ಟಾಪ್ ಬೆಂಗಳೂರು ದಾವಣಗೆರೆ ಅಂತ. ಈ ಬಸ್ ಯಾವತ್ತೂ ಹಳಿದಾಗೋದಿಲ್ಲ ಅನ್ಸುತ್ತೆ ನನಗೆ. ಪೂರ್ತಿ ಚಳ್ಳಕೆರೆ ನಿಲ್ತಾವಲ್ಲ, ಅಂದ್ರೆ ಚಳ್ಳಕೆರೆಗೆ ಹೋಗೋ ಗಾಡಿಗಳು ನಿಲ್ತಾವಲ್ರಿ, ಅಲ್ಲೇ ಹಾಕ್ತಾರೆ ಐರಾವತ್ಗಳ್ನ. ಯಾಕಂದ್ರೆ ನಾನು ಚಿತ್ರದುರ್ಗಿಂತ ಭಾಳ ಕಡೆ ಬೋರ್ಡ್ ಆಗೇನಿ. ಚಿತ್ರದುರ್ಗಿಂತ ಹೊಸಪೇಟೆ, ಚಳ್ಳಕೆರೆ, ಜಗಳೂರಿಗೆ ಭಾಳ ಸತಿ ಅಡ್ಡಾಡೀನಿ. ಆದರೆ ಡೆಡಿಕೇಟೆಡ್ ವಿಡಿಯೋ ಯಾವುದೂ ಮಾಡಿಲ್ಲ ನೋಡ್ರಿ. ನಮ್ಮ ಮುಂದೆ ಬಂದಿದ್ದ ರಾಜಹಂಸ ಇಲ್ಲೇ ನಿಂತದೆ. ಚಿತ್ರದುರ್ಗ ಬಸ್ ಸ್ಟಾಪ ನೋಡ್ರಿ. ಪ್ಲಾಟ್ಫಾರ್ಮಿಗೆ ಹಾಕ್ತಾರೆ ಈಗ. ಶಾರ್ಪ್ 8:30 ಚಿತ್ರದುರ್ಗಕ್ಕೆ ಬಂತು ನೋಡ್ರಿ. ನೋಡ್ರಿ ಇದು ಬಸ್ ಅಶ್ವಮೇಧ ನಮ್ಮ ಮುಂದೆ ಬಂದಿದ್ದ. ಚಿತ್ರದುರ್ಗ ಬೆಂಗಳೂರು, ಅಂದ್ರೆ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು. ಪಾಪ ಅವ್ರು ನಮ್ಮ ಗಾಡಿ ಅಡ್ಡಾಗಿದ್ದಕ್ಕೆ ಹೊಳ್ಸಾಗಿ ಗುದ್ದಾಡಕತ್ತಾರೆ. ಯಾಕಂದ್ರೆ ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ಸಣ್ಣದೈತಿ. ನಮ್ಮ ಗಾಡಿ ಪೂರ್ತಿ ರೋಡ್ ಬ್ಲಾಕ್ ಮಾಡಿದಂಗೆ, ಅಂದ್ರೆ ಪ್ಲಾಟ್ಫಾರ್ಮ್ ಬ್ಲಾಕ್ ಮಾಡಿದಂಗೆ ಆಗ್ಬಿಟ್ಟದ. ಪೂರ್ತಿ ಕಟ್ ಆದರೂ ಗಾಡಿ ಸ್ಟ್ರೈಟ್ ಪ್ಲಾಟ್ಫಾರ್ಮಿಗೆ ಆಗಿಲ್ಲ. ಯಾಕಂದ್ರೆ ಬಸ್ 15 ಮೀಟರ್ ಲಾಂಗ್ ಇರೋದ್ರಿಂದ ಸ್ವಲ್ಪ ಇದಾಗಿದೆ ನೋಡ್ರಿ. ನೋಡ್ರಿ ಅದು 63 ಐತಂದ್ರೆ ಹುಬ್ಳಿ ಇರ್ಬೇಕದ. ಹುಬ್ಳಿ ಬೆಂಗಳೂರು ಗಾಡಿ ಅದ. ವಾಯು ಕರ್ನಾಟಕ ಸಾರಿಗೆ ಹೊಸದು. ಅವೆಲ್ಲ KMS ಬಿಲ್ಡ್ ಬಾಡಿ ನೋಡ್ರಿ. ಈಗ ಮೊನ್ನೆ ಅಂದರೆ 2 ದಿವಸದಿಂದ 150 ಬಸ್ ಬಿಟ್ರೆ ಹೊಸವ. ಅವು ಐಮ್ಯಾಕ್ ಅದಾವ.
ಐಮ್ಯಾಕ್ ಬಾಡಿ ಬಿಲ್ಡ್ ಇದ್ದಿದ್ದು. 10 ನಿಮಿಷ ರೆಸ್ಟ್ ಆದ್ದರಿಂದ 8:40ಕ್ಕೆ ಚಿತ್ರದುರ್ಗ ಡಿಪಾರ್ಟ್ ಆಗತ್ತೀವಿ. ಚಿತ್ರದುರ್ಗ ಬಿಟ್ಟ ತಕ್ಷಣ ನೆಕ್ಸ್ಟ್ ಡೈರೆಕ್ಟ್ ಅಂದರೆ ಈಗೆಲ್ಲರ ಟಿಫನಿಗೆ ಬ್ರೇಕಿಗೆ ಸ್ಟಾಪ್ ಮಾಡ್ತಾರೆ. ಅದಾದ ತಕ್ಷಣ ಡೈರೆಕ್ಟ್ ಬೆಂಗಳೂರು. ಮಿಡಲಲ್ಲಿ ಸ್ಟಾಪ್ ಇಲ್ಲ ಇದು. ನೋಡ್ರಿ ಇದು ವೀರ ಮದಕರಿ ನಾಯಕರ ಸರ್ಕಲ್ ಇದೆ. ಇದು ಚಿತ್ರದುರ್ಗ ಡಿಸ್ಟಿಕ್ ಹಾಸ್ಪಿಟಲ್. ಮೆಡಿಕಲ್ ಕಮ್ ಡಿಸ್ಟಿಕ್ ಹಾಸ್ಪಿಟಲ್. ನೋಡ್ರಿ ವೀರ ವನಿತೆ ಒಬ್ಬ ಬಂದಿದ್ದು ಪೇಂಟಿಂಗ್ ಮಾಡ್ಯಾರ. ಚಿತ್ರದುರ್ಗದ ಕಲ್ಲಿನ ಕೋಟೆ. ಬಂದಿದೆ ಅಂದ್ರೆ ನಾನು ಟಿಕೆಟ್ ಕೊಡಕ್ಕೆ ಬರಲ್ಲ ಅವ್ರಿಗೆ. ಈಗ ಅಂದ್ರೆ ಇಲ್ಲೇನು ನಾವು ಸ್ಕ್ಯಾನರ್ ತೋರಿಸ್ತೀವಲ್ವಾ, ಬೇರೆ ಅಂಗಡಿಗಳಿಗೆ ಆದ್ರೆ ಕಳಿಸ್ಬಿಡ್ಬೋದು. ಬಟ್ ನಮ್ಮಲ್ಲಿ ಹಂಗೆ ಬರಲ್ಲ. ಈಗ ನಾವು ಸ್ಕ್ಯಾನರ್ ತೋರಿಸಿದಾಗ ಅವ್ರು ಸ್ಕ್ಯಾನ್ ಮಾಡಿ ಅಮೌಂಟ್ ಸಕ್ಸಸ್ಫುಲ್ ಅಂತ ಬಂದ್ರೆ ಇಲ್ಲೇ ಪ್ರಿಂಟ್ ಟಿಕೆಟ್ ಅಂತ ಹೊಡೆದು ಟಿಕೆಟ್ ಬಂದ್ಬಿಡುತ್ತೆ. ಅದಕ್ಕೆ ಈಗ ಒಂದು ಕೆಲಸ ಮಾಡಿ, ನೀವು ನಮ್ಮ ನಂಬರ್ಗೆ ಕಳಿಸಿ. ಇವಾಗ ನಿಮಗೆ ಅದನ್ನು ರಿಫಂಡ್ ಮಾಡ್ತಾರೆ ಅಂತ ನಾನು ಹೇಳಿದ್ದೀನಿ. ನಮ್ಮ ಡಿಪೋ ಮ್ಯಾನೇಜರ್ಗೆ ಹೇಳಿದ್ದೀನಿ, ನಿಮ್ಮ ಅಕೌಂಟಿಗೆ ಅದನ್ನು ರಿಫಂಡ್ ಮಾಡ್ತಾರೆ. ಒಂದು 2 ದಿನ ಆಗುತ್ತೆ. ಅದನ್ನು ನೀವು ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಡಿರಿ. ಸರಿ ನಾನು ಹೊಡ್ಕೊಳ್ಳಿ, ಹೇಳ್ತೀನಿ. 79 ಸರಿ ಮಾಡಬೇಕು ಸರ್ ನಾನು. ಆಯ್ತು ಸರಿ. ನೋಡ್ರಿ ಚಿತ್ರದುರ್ಗ ತುಮಕೂರು ಟೋಲ್ ಇದೆ. ಸೆಕೆಂಡ್ ಟೋಲ್ ಇದೆ ಗೈಲಾಳು ಟೋಲು. ತೋರಿಸ್ತೇನೆ ನಿಮಗೆ. ಮ್ಯಾಗ ಹೋಗಂಗೆ ಇಲ್ಲದ. ನೀವು ಎಷ್ಟು ಬೇಕಾದಷ್ಟು ಆಕ್ಸಿಲೇಟರ್ ಕೊಡ್ರಿ. ಬಸ್ ಮಾತ್ರ 80ಗೆ ಲಾಕ್. 80 ಮ್ಯಾಗ ಹೋಗಂಗೆ ಇಲ್ಲ. ಟೈಮ್ ಆಗ್ಲಿಕ್ಕದ
ಸ್ಟಾಪ್ ಮಾಡಿಲ್ಲ. ಹತ್ತತ್ರ ಹಿರಿಯೂರಿಗೆ ಬಂದೀವಿ, ನೋಡೋಣ ಎಲ್ಲಿ ಸ್ಟಾಪ್ ಮಾಡ್ತಾರೆ ನೋಡೋಣ ಬರ್ರಿ. ಬಸ್ ಮಾತ್ರ ಇಷ್ಟು ಕಂಫರ್ಟ್ ಅದ ಅಲ್ರಿ, ಒಂದು ಸ್ವಲ್ಪ ನಾಯ್ಸ್ ಇಲ್ಲ ಏನಿಲ್ಲ. ಬಸ್ನಾಗ ಕುಂತೀವೋ ಆನೆ ಮ್ಯಾಗ ಕುಂತೀವೋ ಒಂದು ಗೊತ್ತಾಗೋದಿಲ್ಲ, ಹಂಗದ ರೀ ಬಸ್. ಹೈಟಿಗೂ ಹಂಗದ, ಹೆಸರಿಗೆ ತಕ್ಕಂಗೆ ಐರಾವತನ ನೋಡ್ರಿ. ನಾವು ಹಿರಿಯೂರು ಸ್ಕಿಪ್ ಮಾಡತ್ತೀವಿ. ನೋಡ್ರಿ, ಓಲ್ವೋ ಗಾಡಿಗೆ ಐರಾವತಕ್ಕೆ ಸಿಂಪಲ್ ಒಂದು ಕೆಂಪು ಬಸ್ಸನ್ನು ಹಿಂದಕ್ಕೆ ಯಾಕೆ ಆಗೋಲ್ತ, ಯಾಕಂದ್ರೆ ಸ್ಪೀಡ್ ಗವರ್ನರ್ 80. ಕಾಮತ್ ರೆಸ್ಟೋರೆಂಟ್ನಾಗ ಡಿನ್ನರ್ ಬ್ರೇಕ್, ಸಾರಿ ಟಿಫನ್ ಬ್ರೇಕ್. ಇನ್ನೇನು ನಿಯರ್ ತುಮಕೂರ್ದೀವಿ. ಇಲ್ಲಿ ಕಾಮತ್ತನ ಹೋಟೆಲ್ನಾಗ ಡಿನ್ನರ್ ಬೇಕೇ ಹಾಕ್ಯಾರ ನೋಡ್ರಿ, ಹೆಂಗೆ ಕಾಣತ್ತೆ ನೋಡ್ರಿ. 2.0 ಶಿರಾದ ಹತ್ರ ಮಾರ್ನಿಂಗ್ ಟಿಫನಿಗೆ ಸ್ಟಾಪ್ ಮಾಡಿದ್ರು. ನಾ ಇಲ್ಲಿ ಒಂದು ಪ್ಲೇಟ್ ಇಡ್ಲಿ ತಿಂದೆ. ನಾನು ನಿಮಗೆ ಯಾರಿಗೂ ರೆಕಮೆಂಡ್ ಮಾಡಂಗಿಲ್ಲ ಇಲ್ಲಿ ತಿನ್ನಂತ, ಯಾಕಂದ್ರೆ ಅದನ್ನು ನೀವು ಕೇಳಬೇಡ್ರೆ ನಾನು ಹೇಳೋದಿಲ್ಲ. ಸ್ವಲ್ಪ ರೆಸ್ಪೆಕ್ಟ್ ರೀ, ಬೇಕಾ ಬಿಟ್ಟು ಟ್ರೀಟ್ ಮಾಡಿದ್ರೆ ನಾವು ಸುಮ್ಮನೆ ಯಾರಿಗೂ ತಿನ್ನಂತ ಹೇಳಂಗಿಲ್ಲ. ಸುಳ್ಳು ನನಗಾಗಿದ್ದೀನಿ, ನಿಮಗೂ ಆಗ್ಬಾರ್ದಂತೆ. ಬರ್ರಿ, ಎರಡು ಎಟ್ ಎ ಟೈಮ್ ಬಿಟ್ಟಾವು, ಎರಡು ಎಟ್ ಎ ಟೈಮ್ ಈಗ ಟಿಫನಿಗೆ ಸ್ಟಾಪ್ ಮಾಡ್ಯಾರ. ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಬೆಂಗಳೂರು. ಟೈಮ್ ಆಗದ 10:20. ಆರಾಮಾಗಿ 80 ಕಿಲೋಮೀಟ್ರ್ ಅಂದ್ರೆ 1.5 ಅವರ್ ಒಳಗೆ ರೀಚ್ ಆಗ್ತಾರೆ. ಯಾಕಂದ್ರೆ 80ಗೆ ಲಾಕ್ ಐತಲ್ರಿ, ಅದ್ರ ಸಲುವಾಗಿ. ಅಷ್ಟು ದೊಡ್ಡದು ರೋಡಾಗಿ ಕಾಣತ್ತೆ ನೋಡ್ರಿ ಬಸ್. ಟಿಫನ್ ಆದಿನ ಡಿಪಾರ್ಟ್ ಆದೇವೆ. ಟೈಮ್ 10:30. ಅಲ್ಲದು ಯಾವುದೋ ಡಿಫೆನ್ಸ್ ವೆಹಿಕಲ್ ಲೋಡ್ ಮಾಡ್ಯಾರ ನೋಡ್ರಿ, ಆರ್ಮ್ಡ್ ವೆಹಿಕಲ್ ಅನ್ಸುತ್ತೆ. ಟೈಮ್ ಆಗಕತ್ತೆ 11 ಗಂಟೆ 5 ನಿಮಿಷ ಬೆಳಿಗ್ಗೆ. ಬಸ್ ಈಗ ನಿಯರ್ ತುಮಕೂರದ ನೋಡ್ರಿ. ಇಲ್ಲೇನು ಕಾಣಿಸಾಕತ್ತಲ್ಲ, ಇದ ತುಮಕೂರು ದಾವಣಗೆರೆ ಡೈರೆಕ್ಟ್ ರೈಲ್ವೆ ಲೈನ್ ಇದೆ ಟ್ರ್ಯಾಕ. ನೋಡ್ರಿ, ನಾವು ತುಮಕೂರು ಕ್ರಾಸ್ ಮಾಡಕತ್ತೀವಿ. ಟೋಲಿಂದ ತುಮಕೂರವ್ರಿಗೆ IRP ಅವ್ರು ರೋಡ್ ಮಾಡಕತ್ತಾರ. 6 ಲೇನ್ ರೋಡ ಇದು. 60
ತಿಂಗಳ ಕಾಂಟ್ರಾಕ್ಟ್ ಅದ ರೀ ರೋಡ್ ಮಾಡೋಕ್ಕಷ್ಟ IRB ಅವ್ರಿಗೆ. ನೋಡಿರಿ ನೆಲಮಂಗಲ ಟೋಲಿಗೆ ಬಂದಿದೆ. ಅದರ ನೆಲಮಂಗಲ ಊರಲ್ಲ, ತುಮಕೂರು ನೆಲಮಂಗಲ ಹೈವೇ ಟೋಲ್, ತುಮಕೂರು ಹತ್ರ ಬರುತ್ತಾ. ನೋಡ್ರಿ ನೆಲಮಂಗಲ ತುಮಕೂರು ರೋಡ್ನಾಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಅದ. ಬಿಸಿಲು ಹಂಗೆ ಹೊಡ್ಯಾಕದ. ನಿಮ್ಗೆ ಏನಾರ ಬಿಸಿಲು ಅನ್ನಿಸ್ತಂದ್ರೆ ಇಲ್ಲಿ ಕರ್ಟನ್ಸ್ ಅದಾವೆ, ಕರ್ಟನ್ಸ್ ಹಾಕೋಬೋದು. ಏನು ಓಪನ್ ಮಾಡಲ್ಲ. ಲಾಂಗ್ ವೀಕೆಂಡ್ ಅದ. ಸ್ಯಾಟರ್ಡೇ ಸೂಟಿ, ಸಂಡೇ ಸೂಟಿ, ನಾಳೆ ಕನಕ ದಾಸ್ ಜಯಂತಿಗೆ ಸೂಟಿ. ಅದಕ್ಕೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಅದ. ಏನಪ್ಪ 12 ಗಂಟೆ 5 ನಿಮಿಷ ಬಸ್ ಇನ್ನು ನೆಲಮಂಗಲ ಟೋಲಿಗೆ ರೀಚ್ ಆಗಿಲ್ಲ. ಬರೀ ಎಷ್ಟೊತ್ತಿಗೆ ಹೋಗ್ತದೆ ನೋಡ್ರಿ. ಶಿವಮೊಗ್ಗ 2.0 ಓಲೋ ಗಾಡಿ ಬಂತು ನೋಡ್ರಿ. ಶಿವಮೊಗ್ಗದ ಕ್ರಾಸ್ ಮಾಡ್ತು ನೋಡ್ರಿ. ನೆಕ್ಸ್ಟ್ ಇಲ್ಲೇ ಫ್ಲೈಓವರ. ಇಲ್ಲಿ ಫ್ಲೈಓವರ್ ಹತ್ತಿದ್ರೆ ಸೀದಾ ಪಾರ್ಲೈಜಿ ಫ್ಯಾಕ್ಟ್ರಿ ಹತ್ರನೇ ಡೌನ್ ಆಗೋದು. ಬರೀ ನೆಕ್ಸ್ಟ್ ಇಲ್ಲಿ ಬಿಟ್ರೆ ಪಾರ್ಲೈಜಿ ಅದನ್ನ ಗೊರಗುಂಟೆಪಾಳ್ಯ, ಯಶವಂತಪುರ, ಸೀದಾ ಡೈರೆಕ್ಟ್ ಮೆಜೆಸ್ಟಿಕ್. ಬಿಸಿಲು ಹೊರಗಡೆಯಿಂದ ಬಡೆ ಹಾಕತೈತಿ. ಕರ್ಟನ್ಸ್ ಹಾಕೊಂಡಿಲ್ಲ ಟೈಮ್ 12 ಗಂಟೆ 20 ನಿಮಿಷ. ಬಸ್ ಈಗ ನೈಸ್ ರೋಡಿಗೆ ಬಂದೈತೆ. ತುಮಕೂರು ಕಡೆಯಿಂದ ಬರುವಾಗ ನೈಸ್ ರೋಡ್ ಇರುತ್ತಲ್ಲ, ನೈಸ್ ರೋಡಿಗೆ ಬಂದಿಲ್ಲ. ನೋಡ್ರಿ ಮೊನ್ನೆ ಅಷ್ಟು ಸಿಂಪಲ್ ಆಗಿ ಓಪನ್ ಆಗಿದ್ದ ಮಾದಾವರ ಮೆಟ್ರೋ ಸ್ಟೇಷನ್ ತೋರಿಸ್ತೇನೆ. ಏನೂ ಇಲ್ಲ, ಬರೀ ಜಸ್ಟ್ ಅನೌನ್ಸ್ ಮಾಡಿ ಅಷ್ಟೇ ಬಿಟ್ರು ಓಪನ್ ಅಂತೇಳಿ. ಇಲ್ಲೊಬ್ರು ಪ್ಯಾಸೆಂಜರ್ ಡಿಪೋರ್ಟ್ ಆಗೋದಾರ. ನೋಡ್ರಿ ಇದು ಮಾದಾವರ ಮೆಟ್ರೋ ಸ್ಟೇಷನ್. ಮೊನ್ನೆ ಸಿಂಪಲ್ ಆಗಿ ಓಪನ್ ಮಾಡಿದ್ರು ಇದನ್ನ. ನೋಡ್ರಿ 4 ಸಂದ್ರ ಮೆಟ್ರೋ ಸ್ಟೇಷನ್. ಅವ್ರು ಯಾರ್ದಾರ ಇಲ್ಲೇ ಎಳಿತಾರೆ, ಯಾಕಂದ್ರೆ ಜಾಲಹಳ್ಳಿಗೆ ಹೋಗಂಗಿಲ್ಲ, ಸೀದಾ ಸ್ಟ್ರೈಟ್ ಫ್ಲೈಓವರ್ ಮೇಲೆ ಹೋಗ್ಬಿಡುತ್ತಾರೆ. ಈಗ ಫ್ಲೈಓವರ್ ಮೇಲೆ ಹತ್ತಿ ಬಸ್. ಇವತ್ತು ನಾನು ಮೋಸ್ಟ್ ಮೆಮೊರಬಲ್ ಟೈಮ್ ಸ್ಪೆಂಡ್ ಮಾಡೀನಿ KSRTC ಸಾರಥಿಗಳ ಜೊತೆ. ಭಾರಿ ಚಂದ ಮಾತಾಡಿದರು, ಭಾರಿ ಚಂದ ಜರ್ನಿ ಸ್ಮೂತಾಗಿ ಕರ್ಕೊಂಬಂದು ಬೆಂಗಳೂರು ಹೆಚ್ಚಾರ. ಇದು ನಂದು ಮೋಸ್ಟ್ ಮೆಮೊರಬಲ್ ನೋಡ್ರಿ. ಇಷ್ಟರೊಳಗೆ ಡ್ರೈವರ್ ಸರು, ಡ್ರೈವರ್ ಸರ್ ಅಂತೂ ಇಷ್ಟು ಅಂದ್ರೆ ಫ್ರೆಂಡ್ಲಿ ಆದ್ರಲ್ಲ. ಜರ್ನಿ ಸ್ಟಾರ್ಟ್ ಆದಾಗ ಸುಮ್ಮಿದ್ರು ಒಂದು 60 ಕಿಲೋಮೀಟ್ರ್ ಆಗೋಣ ಎಷ್ಟು ಫ್ರೆಂಡ್ಲಿ ಆದ್ರಂದ್ರೆ ಎಷ್ಟು ಡಿಸ್ಕಷನ್ ಮಾಡಿ ಮಾತಾಡಿ ನಮಗ ಗೊತ್ತಿಲ್ಲ. ಅಷ್ಟು ಡಿಸ್ಕಷನ್ ಮಾಡಿ ಮಾತಾಡಿದ್ವಿ.
ಏನಿದು ಬೀಣೆ ಅಂತಾನೆ? ಬೀಣೆ ಅದ ಬೀಣೆನೇ ಇದು ಅಲ್ಲಿ ಬರ್ತಾರ ಹಾ ಬರ್ತಾರೆ. ನೋಡ್ರಿ ಪಿನ್ನೆ ಮೆಟ್ರೋ ಸ್ಟೇಷನ್. ಫಸ್ಟ್ ಗುರುಗುಂಟೆ ಪಾಳ ಡಿಪಾರ್ಟ್ ಆಯ್ತು. ನೆಕ್ಸ್ಟ್ ಯಶವಂತಪುರ ಮೆಜೆಸ್ಟಿಕ್. ನೋಡ್ರಿ ಜಗಜ್ಯೋತಿ ಬಸವೇಶ್ವರ ಸರ್ಕಲ್ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಅಲ್ಲೈತೆ ನೋಡ್ರಿ. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮೆಟ್ರೋ. ಅವ್ರು ಬಾಲ್ ಗಂಗಾಧರನಾಥ್ ಸ್ವಾಮೀಜಿ ಅವರು. ಅವರು ಜಗಜ್ಯೋತಿ ಬಸವೇಶ್ವರರು. ಯಾವ ಕಡೆ ಹೋಗತ್ತಂತ ನೋಡೋಣ. ಬಸ್ ಸ್ಟ್ರೈಟ್ ಹಿಂಗೆ ಕೆಳಗಡೆ ಹೋಗಿದ್ರೆ ಇಸ್ಕಾನ್, ಈಗೆಲ್ಲ ಓರಾಯಿನ್ ಮಾಲ್ ಬಂದು ಹೊಂಟೈತೆ. ಹೇ ಬಸ್ ನಿಲ್ಸಿ ಹೊಡಿತಾರ, ನಮ್ಮ ಹೊಡಿತಾರ. ವಿ ಆರ್ ಎಲ್ ಓಲೋ ಹೋತ್ ನೋಡ್ರಿ. ಸ್ಲೀಪರ್ ಅದ. ಟಾಟಾ ಐಮ್ಯಾಕ್ ತುರುವೇಕೆರೆ. ಇನ್ನೇನು ಬಸ್ ಲೂಲು ಮಾಲ್ ಹತ್ರ ಬಂದೈತಿ. ಎಂಟ್ರಿ ಆಗತ್ತ. ನಾನು ಕರೆಕ್ಟಾಗಿ ಹೋಗ್ಲಿಪುರ ಹತ್ರ ಇದ್ದೀನಿ. ಸುಳ್ಳು ಮಾತಾಡೋದು. ಹಾ ಅಲ್ಲ ನಾನು ನೀನು ಅಲ್ಲಿ ಇದೇ ಬರ್ತಾರ ಕೊಡ್ತೀನಿ ಬಾಗೆ. ನೀನು ಹೊರ ಬಂದ್ಮೇಲೆ ಇಲ್ಲೆಲ್ಲ ಸಿಗ್ತಾಯಿಲ್ಲ ಬ್ರಿಡ್ಜ್ ಹತ್ರ. ಲೂಲು ಮಾಲಿಗೆ ಹೋಗೋ ದಾರದ. ಹಾ ಬಾ 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 ಬಾ. ಬಸ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದ್ರ ಮುಂದೆ ಆಶೆ ಹೋಗತ್ತ. ನೋಡ್ರಿ ಅದ ಲೂಲು ಹೈಪರ್ ಮಾರ್ಕೆಟ್. ನಾವು ಒಮ್ಮೆ ಹೋಗಿಲ್ಲ ಇದ್ರೊಳಗೆ. ಯಾವಾಗಾರ ಸಾಧ್ಯ ಆದ್ರೆ ಹೋಗ್ತೀನಿ ಬರ್ರಿ. ನೋಡ್ರಿ ನಾ ಇದನ್ನ ಅಬ್ಸರ್ವ್ ಮಾಡಿಲ್ಲ. ಇದು ರಾಜೀವ್ ಗಾಂಧಿ ಸಿಗ್ನಲ್ ಮುಕ್ತ ಅಷ್ಟಪಥ ಕಾರಿಡಾರ್ ಅಂತಿದ ಮ್ಯಾಗ. ಮ್ಯಾಗ್ ಸೇಮ್ ಆಸ್ ಇಟ್ ಈಸ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅದ. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ರನೇ ಹೋಗುತ್ತೆ. ಬರೀ ತೋರಿಸ್ತಾನೆ. ಇನ್ನೊಂದು ಯಾವುದೋ ಅಂತ ನೋಡ್ರಿ ಮಂಗಳೂರು ಗಾಡಿದ ಹಳೆ ಗಾಡಿ. ಬೇಜಾರಾಗತ್ತೆ ರೀ ಹಳೆ ಗಾಡಿನ. ಯಾಕಂದ್ರೆ ಇದು ಹೊಸ ಗಾಡಿ ಬಂತಲ್ಲ, ಅದಕ್ಕೆ ಅದು ಹಳೆ ಗಾಡಿ ಆಗ್ಬಿಡ್ತಾವೆ. ಹಂಗೆ ನೋಡ್ರಿ ಹೊಸದು ಬಂತಂದ್ರೆ ಇನ್ನೊಂದು ಯಾವ್ದಾರ ಹಳೇದು ಆಗೇ ಬಿಡ್ತೈತೆ ಆಟೋಮೆಟಿಕ್. ಹಿಡ್ದೇನ ನಾ ಗುದ್ದಾಡ್ತಿದ್ದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ತೋರ್ಸಕ್ಕೆ. ಈಗ ನೋಡ್ರಿ ನೈಟ್ರ ಬರ್ತಿದ್ದೆ, ಇಲ್ಲ ಬಸ್ ಆ ಕಡೆಯಿಂದ ಹೋಗ್ತಿತ್ತ ನೋಡ್ರಿ. ಎಲ್ಲಿ ಆಯ್ತಿಲ್ಲ ಸಂಗೊಳ್ಳಿ ರಾಯಣ್ಣ ಸಿಗ್ನಲ್ ಅಂತ ಹೇಳ್ತಿರಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್. ನಮ್ಮ ಸಿಗ್ನಲ್ ಬಿದ್ದೈತೆ. ಈ ಕಡೆ ಬಂದು ಮೇನ್ ರೋಡ್ ಬಂದು ನಿಲ್ಸ್ಕೊಂಡಪ್ಪ. ಬಳ್ಳಾರಿಯಿಂದ ರಾಜಧಾನಿ ಕಡೆಗೆ ಅಂತ ಬೆಂಗಳೂರು ಬಳ್ಳಾರಿ ನಾನ್ ಸ್ಟಾಪ್. ಎಲ್ಲರೂ ನಾರಾಯಣಸ್ವಾಮಿ ಬಂದಾನೆ, ನಂದ ಬಂದಾನೆ, ಗೋಪಾಲಪ್ಪ ಬಂದಾನೆ, ಎಲ್ಲ ಅಲ್ಲೇ ಡೈನಿಂಗ್ ಟೇಬಲ್ಗೆ ಹೋಗಿದಾರಪ್ಪ. ಹ್ಞೂ ನನ್ನ ಮಕ್ಕಳು ಅಂಜು ಇಲ್ಲ, ನೀನು ನಾನೇ ಫೋಟೋ ಹಾಕ್ತಲೇ ಇದ್ದಾನೆ ಸುದೀಶ. ಬಂದಿಲ್ಲ ಮಾರ ನಿನ್ನ ಅವನ ಮೇಲೆ ಬಂದೆ ಅಂತಾನೆ. ಈಗ ನಾನು 1:30ಗೆ ಅಲ್ಲಿ ಇರ್ತೀನಿ. ನೀನು ನೋಡ್ರಿ ಎಲ್ಲರೂ ಬರೀ ಟೈಗರ್ ಹೆಂಗೈತೆ ನೋಡ್ರಿ. 9600 ಶರ್ಮಾ ಟ್ರಾವೆಲ್ಸ್ ಅದ. 15 ನಿಮಿಷ, ನನಗೂ 15 ನಿಮಿಷ ಬೇಕು. ಆಂಜಿ ಎಲ್ಲಿದಾನ? ಒಂದೊಂದು ಪಾಯಿಂಟ್ ಹುಡ್ಕೊಂತ ಹೋದ್ರೆ
ನೋಡ್ರಿ ಬೆಳಿಗ್ಗೆ 7:30 ಬಿಟ್ಟಿದ್ದೀವಿ, 1 ಗಂಟೆ ಆಗಾಗತ್ತೈತಿ. ಯಾಕಂದ್ರೆ ಗೊರಗುಂಟೆ ಪಾಳ್ಯದಾಗ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಅರ್ಧ ಗಂಟೆ ಡಿಲೇ ಆಗಿ ಬಂತ ಬಸ್. ಜರ್ನಿ ಮಾತ್ರ ಇಷ್ಟು ಕಂಫರ್ಟಬಲ್ ಇತ್ತಲ್ಲ ಅನ್ನೋ ಎಕ್ಸ್ಪೆಕ್ಟ ಮಾಡಿದ್ದಿಲ್ಲ. ಡ್ರೈವರು ಡ್ರೈವರ್ಸರು ಇಷ್ಟು ಫ್ರೆಂಡ್ಲಿ ಮಾತಾಡಿದರು. ನಾನು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಒಳಗೆ ನಾ ಇಂಥ ಡ್ರೈವರ್ ಕಂಡಕ್ಟರ್ನ ಯಾವತ್ತೂ ನೋಡೇ ಇಲ್ಲ. ಅಷ್ಟು ಫ್ರೆಂಡ್ಲಿ ಇದ್ದರು. ಎಲ್ಲ ಪ್ಯಾಸೆಂಜರ್ಸ್ಗಳು ಲಗೇಜ್ ಎಲ್ಲ ಪ್ಯಾಸೆಂಜರ್ಸ್ ಜೊತೆ ಅಷ್ಟು ಬೇಗನೆ ಕನೆಕ್ಟ್ ಆಗಾಕತ್ತಿದ್ರು. ಹೆಸ್ರಿಗೆ ತಕ್ಕಿದಂಗೆ ಐರಾವತ ಕ್ಲಬ್ ಕ್ಲಾಸ್ 2.0 ಭಾರಿ ಗಾಡಿ. ಒಂದು ಸತಿಯಾರ ನೀವು ಎಕ್ಸ್ಪೀರಿಯನ್ಸ್ ಮಾಡಿರಿ. ನಾ ವಿಡಿಯೋ ಒಳಗೆ ಹೋಗಿ ಎಂಡ್ ಮಾಡ್ತೀನಿ, ಇಲ್ಲಿ ಎಂಡ್ ಮಾಡಂಗಿಲ್ಲ. ಸಿಂಗಲ್ ಎಕ್ಸಲ್ ಬೆಂಗಳೂರು ಶಿವಮೊಗ್ಗ ಐರಾವತ ಓಲ್ವೋ ಗಾಡಿದ. ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತಿದ್ದೆ. ಆ ಬಸ್ಸಿಗೆ ನಾನು ದಾವಣಗೆರೆಯಿಂದ ಬೆಂಗಳೂರೊಳಗೆ 746 ರೂಪಾಯಿ ಫೇರ್ ಕೊಟ್ಟೀನಿ ರೀ. ಇದು ರಿಸರ್ವೇಷನ್ನ. ನೀವು ಡೈರೆಕ್ಟ್ ಆ ಬಸ್ನಾಗ ATM ಹೋಯ್ತು, ನೀವು ಡೈರೆಕ್ಟ್ ಟಿಕೆಟ್ ತೊಗೋಬೋದು. ನೋಡಿರಿ ನಾ ಬಂದಿದ್ದದ ದಾವಣಗೆರೆ ಅಂತ ಬೆಂಗಳೂರು ಗಾಡಿ. ಅದು 12:30 ಬರಬೇಕಿತ್ತು, 1 ಗಂಟೆಗೆ ಅರ್ಧ ಗಂಟೆ ಲೇಟಾಗಿ ಬಂದರು. ಅದನ್ನು ನೆಕ್ಸ್ಟ್ ನೋಡಿರಿ ಈಗ 2 ಗಂಟೆಗೆ ಬೆಂಗಳೂರಿಂದ ಬಳ್ಳಾರಿಗೆ ಹೋಗುತ್ತೆ. ನಾ ಅಂತೂ ಜರ್ನಿ ಭಾರಿ ಎಂಜಾಯ್ ಮಾಡೀನಿ. ನೀವು ಇಲ್ಲಿ ತನಕ ಈ ವಿಡಿಯೋ ನೋಡ್ರಿ ಅಂದ್ರೆ ನಿಮಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಡ್ರೈವರ್ಸರು ಡ್ರೈವರ್ಸರು ಎಷ್ಟು ಫ್ರೆಂಡ್ಲಿ ಇದ್ದನಂದ್ರೆ ನನ್ನ ನಂಬರ್ ಸೇವ್ ಮಾಡ್ಕೊಂಡು ಫ್ರೆಂಡ ಆಗ್ಬಿಟ್ರು ಒಂಥರ. ಅವ್ರ ನೆಕ್ಸ್ಟ್ ಯಾವ ಜರ್ನಿ ಮಾಡಿದ್ರು ಆ ಜರ್ನಿ ವಿಡಿಯೋ ಕಳಿಸ್ರಿ ಅಂತ. ನೀವು ಇಲ್ಲಿ ತನಕ ಈ ವಿಡಿಯೋ ನೋಡ್ರಿ ಅಂದ್ರೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ನನಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರು ಅಷ್ಟೊತ್ತು ಕಮೆಂಟ್ ಮಾಡಿರಿ. ನಾ ಏನಾರು ತಪ್ಪು ಮಾಡಿದ್ರೆ ತಿಳಿಸ್ರಿ. ನೆಕ್ಸ್ಟ್ ಯಾವ ಜರ್ನಿ ವಿಡಿಯೋ ಬೇಕಂತೇಳಿ ಹೇಳ್ರಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಂಥದ್ದು ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.